ಪ್ರತಿದಿನ ನಾವು ನಮ್ಗೆ ಅನ್ಕಂಫರ್ಟಬಲ್ ಫೀಲ್ ಆಗುವಂತ ಕೆಲಸಗಳನ್ನ ಮಾಡ್ತೀವಿ. ಏನಕ್ಕೆ ನೋಡೋಣ. ದಿನ ನಾವು ಮಾಡೋ ಕೆಲಸದಲ್ಲಿ ನಮ್ಗೆ ಅನ್ಕಂಫರ್ಟಬಲ್ ಫೀಲ್ ಆಗ್ಬೋದು, ಆದ್ರೆ ಅದರಲ್ಲೇ ನಿನ್ ಸಕ್ಸಸ್ ಹೈಡ್ ಆಗಿರ್ಬೋದು ಅಂತ ನಿನ್ಗನ್ಸಲ್ವಾ? ನೀವು ಮಾಡೋ ಪ್ರತಿದಿನ ವರ್ಕೌಟ್ ಅಲ್ಲೂ ಡಿಸ್ಕಂಫರ್ಟ್ ಇರ್ಬೋದು. ಅಷ್ಟೇ ಯಾಕೆ ನಿಮ್ ಯೋಚನೆಗಳು, ನಿಮ್ ಡ್ರೀಮ್ಸ್ಗಳು, ನೀವು ಮಾಡೋ ಪ್ರತಿ ಒಂದು ಕೆಲಸದಲ್ಲೂ ಅಥವಾ ನೀವೇನೋ ಶುರು ಮಾಡ್ಬೇಕು ಅಂತ ಅನ್ಕೋತೀರಾ, ಅದನ್ನ ಶುರು ಮಾಡ್ಬೇಕು ಅಂದ್ರೆ ಒಂದು ಡಿಸ್ಕಂಫರ್ಟ್ ಫೀಲ್ ಆಗುತ್ತೆ. ಇದೆಲ್ಲ ಇರುತ್ತೆ. ಇದೊಂದನ್ನ ಮಾತ್ರ ಮರಿಬೇಡಿ, ಅದನ್ನ ಮಾಡೋದಕ್ಕೆ ನಿಮ್ಗೆ ಎಷ್ಟು ಅನ್ಕಂಫರ್ಟಬಲ್ ಫೀಲ್ ಆಗುತ್ತೋ ಬಟ್ ಅದರಲ್ಲೇ ನಿಮ್ ಸಕ್ಸಸ್ ಕೂಡ ಜಾಸ್ತಿ ಹೈಡ್ ಆಗಿರುತ್ತೆ. ಲೈಫಲ್ಲಿ ಕಂಫರ್ಟ್ ಆಗಿ ಇರೋದು ಅಂತಂದ್ರೆ ಹೆಂಗೋ ಇದ್ದೀನಿ, ಹಿಂಗೆ ಇರೋಣ, ಸುಮಾರಾಗಿ ಹೆಂಗೋ ಲೈಫ್ ಹೋಗ್ತಾ ಇದೆ, ಹಿಂಗೆ ಇರೋಣ, ಇದು ಕಂಫರ್ಟ್ ಫೀಲ್. ಆದ್ರೆ ಕಷ್ಟ ಆದ್ರೂ ನನಗೆ ಏನ್ ಅನ್ಸಿದ್ರು, ನೋಡ್ದವ್ರು ಏನ್ ಅನ್ಕೊಂಡ್ರು ಪರವಾಗಿಲ್ಲ ಅಂತ ನಾನು ಮುಂದೆ ಹೋಗ್ತೀನಿ ಅಂತ ಹೋಗ್ತಾನೆ ನೋಡು, ಅಲ್ಲಿರುತ್ತೆ ನಿಜವಾದ ಸಕ್ಸಸ್. ಪ್ರತಿ ದಿನದಲ್ಲಿ ಯಾವ್ದಾದ್ರು ಒಂದು ಕೆಲಸ ಅದ್ ನನಗೆ ಕಷ್ಟ ಅಂತ ನಿನಗೆ ಅನ್ಸ್ಬೋದು, ಬಟ್ ಅದ್ ನಾನು ಮಾಡ್ತೀನಿ ಅಂತ ನೀನ್ ಟ್ರೈ ಮಾಡು. ಯಾವ್ದಾದ್ರು ಒಂದು ಕೆಲಸ ಒಂದು ದಿನಕ್ಕೆ, ಯಾವ ತರ ಬೆಳಿಗ್ಗೆ ಬೇಗ ಎದ್ದೇಳಿ, ಬೇಗ ಎದ್ದೇಳಿ, ಅಥವಾ ನಿನಗೆ ಯಾವ್ದೋ ಒಂದು ಮ್ಯಾಟರ್ ಅಥವಾ ಯಾವ್ದೋ ಒಂದು ಸ್ಟಾರ್ಟ್ಅಪ್ ನಿನ್ಗೆ ಕಷ್ಟ ಅನಿಸ್ಬೋದು, ಬರೀ ಅದ್ರ ಬಗ್ಗೆನೇ ಮಾತಾಡೋದಕ್ಕೆ ಟ್ರೈ ಮಾಡ್ತಾ ಇರಿ. ಅದೇ ತರ ನೀನ್ ಇವತ್ತೇನ್ ಮಾಡ್ತಾ ಇದೀಯ ಅದಕ್ಕಿಂತ ಒಂದು ಸ್ಟೆಪ್ ಜಾಸ್ತಿ ನಾಳೆ ಮಾಡು. ಇವತ್ತು ನೀನ್ ಮಾಡಿದ್ಯಾ ಅದಕ್ಕಿಂತ ಒಂದು ಸ್ಟೆಪ್ ಜಾಸ್ತಿ, ಜಸ್ಟ್ ಒಂದ್ ಸ್ಟೆಪ್. ಯಾಕಂದ್ರೆ ಈ ಗ್ರೋತ್ ಅನ್ನೋದು ಈಸಿ ಅಥವಾ ಕಂಫರ್ಟ್ ಡೇಸ್ ಇಂದ ಯಾವ ಕಾರಣಕ್ಕೂ ಬರೋಲ್ಲ. ಒಂದ್ ನೆನ್ಪಿಟ್ಕೋ, ಸಕ್ಸಸ್ ಅನ್ನೋದು ಬರ್ಬೇಕು ಅಂತಂದ್ರೆ ಅನ್ಕಂಫರ್ಟಬಲ್ ಫೀಲ್ ಇದ್ದ ಮಾತ್ರ ಸಾಧ್ಯ.